Hello everyone, once again welcome to the Pedagogic Tools, Techniques and Approaches class. In the previous video, we were discussed about procedure of evaluation. Evaluation we were discussed already. So today we are going to discuss about procedure of evaluation. ಅಂದರೆ ಮೌಲ್ಯಮಾಪನ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ವಿ, ವಿವಿಧ ರೀತಿಯಾಗಿರ್ತಕ್ಕಂಥ ಮೌಲ್ಯಮಾಪನಗಳ ಬಗ್ಗೆ. ಇವತ್ತು ಈ ದಿನ ನಾವು ಮೌಲ್ಯಮಾಪನವನ್ನು ಯಾವ ರೀತಿ ಮಾಡಬೇಕು, ಅದರ ಕ್ರಮ ಏನು ಅನ್ನುವಂಥದ್ದು ಒಬ್ಬ ಶಿಕ್ಷಕ ಅರ್ಥ ಮಾಡ್ಕೊಳ್ಬೇಕು. ಯಾಕೆಂದರೆ ಬಿಕಾಸ್ ಎವ್ಯಾಲ್ಯೂಯೇಷನ್ ಈಸ್ ಅನ್ ಇಂಟಗ್ರಲ್ ಪಾರ್ಟ್ ಆಫ್ ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್ ನೌ ಡೇಸ್. ಇಟ್ಸ್ ನಾಟ್ ಸಗ್ರಿಗೇಟೆಡ್. ಮೌಲ್ಯಮಾಪನ ಅಂತಕ್ಕಂಥದ್ದು ಬೋಧನಾ ಕಲಿಕಾ ಪ್ರಕ್ರಿಯೆಯ ಜೊತೆಗೆ ಸಾಗ್ಬೋದಾಗಿರ್ತಕ್ಕಂಥ ಒಂದು ಪ್ರಕ್ರಿಯೆ ಅಂತ ಹೇಳಿ ಕರಿತೀವಿ. ಹಾಗಾದರೆ ಯಾವ ಕ್ರಮದಲ್ಲಿ ನೀವು ಮೌಲ್ಯಮಾಪನವನ್ನು ಮಾಡಬೇಕಾಗುತ್ತೆ ಅನ್ನೋದನ್ನು ತಿಳ್ಕೊಳ್ಬೇಕು ಅನ್ನುವಂಥದ್ದು. ಬಿಕಾಸ್ ಇಟ್ ಈಸ್ ಆಲ್ಸೋ ಎ ವೆರಿ ಸಿಸ್ಟಮ್ಯಾಟಿಕ್ ಪ್ರೊಸೀಜರ್. ವಿ ಹ್ಯಾವ್ ಟು ಫಾಲೋ ಸರ್ಟೆನ್ ಸ್ಟೆಪ್ಸ್ ವೆನ್ ವಿ ಆರ್ ಅಡ್ಯಾಪ್ಟಿಂಗ್ ಎವ್ಯಾಲ್ಯೂಷನ್. ಸ್ಟೆಪ್ಸ್ ಇನ್ ಎವ್ಯಾಲ್ಯೂಷನ್ ಪ್ರೋಸೆಸ್ ಅಂದರೆ ಯಾವ ಕ್ರಮದಲ್ಲಿ ನಾವು ಮಾಡಬೇಕಾಗುತ್ತೆ ಅನ್ನುವಂಥದ್ದು ಜನರಲ್ ಆಗಿ ನಾವು ತಿಳ್ಕೊಳ್ಬೇಕಾಗತ್ತೆ. So the first step is that formulating and selecting objectives. Second one, it is defining the objectives, developing the learning experiences, devising and adopting assessment procedures. ನಾನು ನಿಮಗೆ ಮೊದಲೇ ಹೇಳಿದಾಗೆ ಬೋಧನಾ ಕಲಿಕಾ ಪ್ರಕ್ರಿಯೆಯ ಜೊತೆಗೆ ಸಾಗ್ಬೋದಾಗಿರ್ತಕ್ಕಂಥದ್ದು ಮೌಲ್ಯಮಾಪನ ಪ್ರಕ್ರಿಯೆ. ಅಂದರೆ ಎವ್ಯಾಲ್ಯೂಯೇಷನ್ ಶುಡ್ ಬಿ ದ ಇಂಟಗ್ರಲ್ ಪಾರ್ಟ್ ಆಫ್ ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್. ಇಟ್ ಹ್ಯಾಸ್ ಟು ಮೂವ್ ಪ್ಯಾರಲಲಿ ಅಲಾಂಗ್ ವಿತ್ ದ ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್. So that's why, so these are the steps we have to follow. So the one by one we will discuss in detail about what are the steps we are going to adopt. Formulating and selecting objectives. This is the first step. The objective of teaching include the knowledge, application, skills, attitude, appreciation, etc. ಸೊ ಇಲ್ಲಿ ಫಾರ್ಮುಲೇಟಿಂಗ್ ಆ್ಯಂಡ್ ಸೆಲೆಕ್ಷನ್ ಅಂದರೆ ನಿರ್ದಿಷ್ಟ ಬೋಧನಾ ಉದ್ದೇಶಗಳನ್ನು ರಚನೆ ಮಾಡ್ಕೊಳ್ತಕ್ಕಂಥದ್ದು ಮತ್ತು ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು ಅನ್ನುವಂಥದ್ದು. ಆಬ್ಜೆಕ್ಟಿವ್ ಆಫ್ ಟೀಚಿಂಗ್ ಶುಡ್ ನಾಟ್ ಸ್ಟ್ರೆಸ್ ದ ನಾಲೆಡ್ಜ್ ಆಬ್ಜೆಕ್ಟಿವ್. ಬಿಕಾಸ್ ಇಲ್ಲಿ ಎಲ್ಲದೂ ಕೂಡ ಬಹಳ ಮುಖ್ಯ. ನಿಮಗಾಗಲೇ ಬ್ಲೂಮ್ಸ್ ಟ್ಯಾಕ್ಸಾನಮಿ ಆಫ್ ಎಜುಕೇಷನಲ್ ಆಬ್ಜೆಕ್ಟಿವ್ಸ್ ಬಗ್ಗೆ ಚರ್ಚೆ ಮಾಡಿದ್ದೀನಿ. ಬ್ಲೂಮನ ಬೋಧನಾ ಉದ್ದೇಶಗಳ ವರ್ಗೀಕರಣದ ಶಾಸ್ತ್ರದ ಬಗ್ಗೆ ನಿಮಗೆ ಅದರಲ್ಲಿ ಯೂಸ್ ಕಲೆಕ್ಷನ್ಸ್ ಇದೆ ಅಲ್ವಾ. 3 ಡೊಮೈನ್ಗಳಲ್ಲಿ ನಾವು ಎಲ್ಲ ಬೋಧನಾ ಉದ್ದೇಶಗಳನ್ನು ಚರ್ಚೆ ಮಾಡಿದ್ದೀವಿ. ಅಂದರೆ ಸೂಟಬಲ್ ಆಗಿರ್ತಕ್ಕಂಥದ್ದು ನಿಮ್ಮ ಕಂಟೆಂಟಿಗೆ ಬೇಕಾಗಿರ್ತಕ್ಕಂಥದ್ದನ್ನು ರಚನೆ ಮಾಡಿಕೊಂಡು ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ ಯಾವುದೇ ಒಂದು ಬೋಧನೆ ಪಾಠದ ವಿಷಯಕ್ಕೆ ಬೋಧನೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ. ಸೊ ಇಂಪಾರ್ಟೆನ್ಸ್ ಇನ್ ದ ಫಾರ್ಮುಲೇಷನ್ ಆಫ್ ಆಬ್ಜೆಕ್ಟಿವ್ಸ್, ನೀಡ್ಸ್ ಆ್ಯಂಡ್ ಕೆಪಬಿಲಿಟೀಸ್ ಆಫ್ ದ ಪೀಪಲ್ಸ್. ಅಗತ್ಯತೆ ಮತ್ತು ಅವರ ಸಾಮರ್ಥ್ಯಗಳಿಗೆ ಅನುಗುಣವಾಗಿರಬೇಕಾಗತ್ತೆ. ದ ನೀಡ್ಸ್ ಆಫ್ ದ ಸೊಸೈಟಿ ಇನ್ ಎ ಸ್ಪೆಸಿಫಿಕ್ ಎನ್ವೈರನ್ಮೆಂಟ್, ಏನು ಸಮಾಜಕ್ಕೆ ಬೇಕು ನಂತರ ದಿನಗಳಲ್ಲಿ ಅಂತ. ದ ನೇಚರ್ ಆಫ್ ದ ಸಬ್ಜೆಕ್ಟ್ ಮ್ಯಾಟರ್. ದೀಸ್ ಆರ್ ದ 3 ಕ್ರೈಟೀರಿಯಾಸ್ ವಿ ಹ್ಯಾವ್ ಟು ಕೀಪ್ ಇನ್ ಅವರ್ ಮೈಂಡ್ ವೆನ್ ವಿ ಆರ್ ಫಾರ್ಮುಲೇಟಿಂಗ್ ಎ ಇನ್ಸ್ಟ್ರಕ್ಷನಲ್ objectives. Nature of the subject matter, definitely we have to consider when we are framing a objective. ಯಾವುದೇ ಬೋಧನಾ ವಿಷಯ ಆಗಿರ್ಬೋದು ಅಥವಾ ಪರಿಕಲ್ಪನೆ ಆಗಿರ್ಬೋದು ಬೋಧಿಸಬೇಕಾದ್ರೆ ಅದರದ್ದೇ ಆಗಿರ್ತಕ್ಕಂಥ ವಿಶೇಷತೆಯನ್ನು ಹೊಂದಿರುತ್ತೆ ಅಥವಾ ಸ್ವರೂಪ ಹೊಂದಿರುತ್ತೆ. ಯಾವ ಅರ್ಥದಲ್ಲಿ ವಿದ್ಯಾರ್ಥಿ ಅದನ್ನು ಗ್ರಹಿಸಬೇಕಾಗತ್ತೆ ಅನ್ನೋ ದೃಷ್ಟಿಕೋನದಲ್ಲಿ ನಾವು ಅದನ್ನು ಬೋಧನೆ ಮಾಡಬೇಕಾಗತ್ತೆ. ಹಾಗಾಗಿ ಉದ್ದೇಶ ಕೂಡ ನಿರ್ದಿಷ್ಟವಾಗಿ ಇರಬೇಕಾಗತ್ತೆ. ಸೊ ಆಗ ಮಾತ್ರ ನೀವು ಸರಿಯಾದ ರೀತಿಯಲ್ಲಿ ಬೋಧಿಸಲಿಕ್ಕೆ ಸಾಧ್ಯತೆ ಆಗುತ್ತೆ. ದೆನ್ ಇಟ್ ಈಸ್ ಪಾಸಿಬಲ್ ಟು the student has to understand in the same way. That's why we have to keep in our mind when we are dealing with a particular concept or a topic or a teaching point, etc. It varies from subject to subject, because when we are teaching science subjects experimental oriented, or we have to give more like type of example as well as demonstrations compared to the languages. So in such cases skill observation, experimentations, demonstration, all this has to be done at the time of thing. But the thing is that the student has to understand the application part, skill development, how to perform experiments, and how to conduct demonstration, etc. So while keeping all those things we have to frame objectives. The next, defining the objectives in terms of behavioral change. So this is after formulation we have to define that in the specific instructional objectives. ಅಂದರೆ ವ್ಯಾಖ್ಯಾನಿಸಬೇಕಾಗತ್ತೆ. ಯಾವುದನ್ನು ಆಯ್ಕೆ ಮಾಡ್ಕೊಂಡ್ಮೇಲೆ ವಿಷಯ ವಸ್ತುವನ್ನು ಅದನ್ನು ವ್ಯಾಖ್ಯಾನ ಮಾಡುವಂಥದ್ದು ಯಾವ ರೀತಿ. ಈಚ್ ಆಬ್ಜೆಕ್ಟಿವ್ ಈಸ್ ಬೈಡೈಮೆನ್ಷನಲ್ ಇನ್ ನೇಚರ್, ಹ್ಯಾವಿಂಗ್ ದ ಬಿಹೇವಿಯರಲ್ ಆಸ್ಪೆಕ್ಟ್ ಆ್ಯಂಡ್ ದ ಕಂಟೆಂಟ್ ಆಸ್ಪೆಕ್ಟ್. ಅಂದರೆ ಯಾವ ರೀತಿ ವ್ಯಾಖ್ಯಾನಿಸಬೇಕು ಅಂತಂದರೆ 2 ಆಯಾಮಗಳಲ್ಲಿ ನೋಡಬೇಕಾಗತ್ತೆ. ಒಂದು ವಿದ್ಯಾರ್ಥಿಯ ವರ್ತನೆಯ ದೃಷ್ಟಿಕೋನದಿಂದ, ಇನ್ನೊಂದು ವಿಷಯಕ್ಕೆ ಸಂಬಂಧಪಟ್ಟಂಥ ಎಂಥ ವರ್ತನೆಯನ್ನು ವಿದ್ಯಾರ್ಥಿಗಳಲ್ಲಿ ಅಪೇಕ್ಷಿಸ್ತಿದ್ದೀವಿ ಅನ್ನೋ ದೃಷ್ಟಿಕೋನದಲ್ಲಿ. ಸೊ ಫ್ರಮ್ ದ ಬೈಡೈಮೆನ್ಷನಲ್ ಮೀನ್ಸ್ ವಿ ಆರ್ ಎಕ್ಸ್ಪೆಕ್ಟಿಂಗ್ ಫ್ರಮ್ ದ pupils
what has to be changed in their behaviors based on that what type of the content we are going to teach. The content aspect bring out the behavioral change and to test the change. ಏನು ವಿಷಯ ವಸ್ತು ಇದೆ ವಿದ್ಯಾರ್ಥಿಗಳ ವರ್ತನೆಯಲ್ಲಿ ಬದಲಾವಣೆಯನ್ನು ತರುವಂಥದ್ದು ಅಂತ ಹೇಳಿ. ಇನ್ ದ ಕಾನ್ಸೆಪ್ಟ್ ಆಫ್ ಎವ್ಯಾಲ್ಯೂಷನ್ ದ ಕಂಟೆಂಟ್ ಈಸ್ ನಾಟ್ ದ ಎಂಡ್ ಬಟ್ ದ ಮೀನ್ಸ್. ಎಸ್ ಅಫ್ಕೋರ್ಸ್. ಸೊ ಯಾವುದೇ ವಿಷಯ ವಸ್ತುವನ್ನು ಅಥವಾ ಸಬ್ಜೆಕ್ಟನ್ನು ಟೀಚ್ ಮಾಡ್ತಿದ್ದೀವಿ ಅಂದರೆ ವಿದ್ಯಾರ್ಥಿ ಅದನ್ನು ಚೆನ್ನಾಗಿ ತಿಳ್ಕೊಂಬಿಟ್ಟದನ್ನೇ ಅಥವಾ ಆ ವಿಷಯದ ಬಗ್ಗೆ ಗೊತ್ತು ಅನ್ನುವಂಥದ್ದು. ಆ ಕಂಟೆಂಟು ಇಟ್ಸ್ ನಾಟ್ ಲೈಕ್ ದಟ್ ಎಂಡ್. ಹಾಗಾಗಿ ಬೈ ಮೀನ್ಸ್ ಅಂದರೆ ಅದರ ಮೂಲಕ ನಾವು ಅವನಲ್ಲಿ ಸಾಕಷ್ಟು ವರ್ತನೆಯಲ್ಲಿ ಬದಲಾವಣೆಗಳನ್ನು ತರ್ಬೋದು. ಸೊ ವಿತ್ ರಿಲೇಟೆಡ್ ಟು ದ 3 ಡೊಮೈನ್ಸ್ ಆ್ಯಸ್ ವಿ ವರ್ ಡಿಸ್ಕಸ್ಡ್ ಇನ್ ದ ಅರ್ಲಿಯರ್ ವಿಡಿಯೋಸ್ about 3 domains of the objectives. So the knowledge level, affective domain, object psychomotor domain objectives, all these comes under that. So keeping all those things, we have to go through that one. That is nothing but concept of evaluation. We are going to check out how much the behavioral changes happened among the students while teaching the particular topics. So this is nothing but a defining means so writing an objective in terms of the specific instructional objectives by using the action verbs. So we were discussed already in detail. So with it varies from subject to subject, it varies from topic to topic. Next is developing the learning experience. After framing of all those things, we are keeping in our mind the specific purpose why we are teaching. We are defined also in a very specific manner. ಅಂದರೆ ಯಾವ ವಿಷಯ ವಸ್ತುವನ್ನು ಒದಿಸ್ತಾ ಇದ್ದೀವೋ ಅದನ್ನ ಸ್ಪಷ್ಟತೆ ಇದೆ ನಮಗೆ. ಯಾಕೆ ಅಂದರೆ ಅದರಲ್ಲಿ ನಿರ್ದಿಷ್ಟತೆಯನ್ನು ಹುಡುಕಿದ್ದೀವಿ. ಈ ನಿರ್ದಿಷ್ಟತೆಯಲ್ಲಿ ವಿದ್ಯಾರ್ಥಿಗಳು ಅದನ್ನು ಗ್ರಹಿಸಬೇಕು, ಅರ್ಥೈಸ್ಕೊಳ್ಬೇಕು ಅನ್ನುವಂಥದ್ದು. ಹಾಗಾಗಿ ಆ ಉದ್ದೇಶಗಳನ್ನು ರಚನೆ ಮಾಡಿದ ನಂತರ, ವ್ಯಾಖ್ಯಾನಿಸಿದ ನಂತರ ಮುಂದಿನ ಹಂತನೇ ಆ ಉದ್ದೇಶಗಳನ್ನು ಸಾಧಿಸಲಿಕ್ಕೆ ಶಿಕ್ಷಕ ಯಾವ ರೀತಿಯ ಕಲಿಕಾ ಅನುಭವಗಳನ್ನು ವಿದ್ಯಾರ್ಥಿಗಳಿಗೆ ಕೊಡಬೇಕಾಗುತ್ತೆ ಅನ್ನುವಂಥದ್ದೇ ಎರಡನೇ ಹಂತ. ಡೆವಲಪಿಂಗ್ ದ ಲರ್ನಿಂಗ್ ಎಕ್ಸ್ಪೀರಿಯನ್ಸ್. ಆಫ್ಟರ್ ಡಿಫೈನಿಂಗ್ ದ ಇನ್ಸ್ಟ್ರಕ್ಷನಲ್ ಆಬ್ಜೆಕ್ಟಿವ್ಸ್, ದ ಟೀಚರ್ ಹ್ಯಾಸ್ ಟು provide such an experience so that it is possible to achieve the predetermined objectives also. Learning experience is interaction between the learner and the content and not a part of syllabus or unit or a lesson plan or mere activity. Yes, of course, learning experience is an interaction. Interaction means the learning experiences involves the teacher activity as well as the ಲರ್ನರ್ ಆ್ಯಕ್ಟಿವಿಟಿ ಕಂಬೈನ್ಡ್ಲಿ ಕಾಲ್ಡ್ ಆ್ಯಸ್ ಲರ್ನಿಂಗ್ ಎಕ್ಸ್ಪೀರಿಯನ್ಸಸ್. ಅಂದರೆ ಎಲ್ಲಿವರೆಗೂ ಕಲಿಕಾ ಅನುಭವ ಅಂತ ಹೇಳಿ ಕರಿತೀವಿ ಅಂದರೆ ಒಬ್ಬ ಶಿಕ್ಷಕ ಮತ್ತು ವಿದ್ಯಾರ್ಥಿಯ ತರಗತಿಯಲ್ಲಿ ಮಾಡ್ಬೋದಾಗಿರ್ತಕ್ಕಂಥ ಎಲ್ಲ ಚಟುವಟಿಕೆಗಳ ಸಂಕಲನಾತ್ಮಕವಾಗಿರ್ತಕ್ಕಂಥ ಅಂಶವನ್ನು ಕಲಿಕಾ ಅನುಭವ ಅಂತ ಹೇಳಿ ಕರಿತೀವಿ. ಕಲಿಕಾ ಅನುಭವ ಅನ್ನುವಂಥದ್ದು ಕಂಟೆಂಟ್ ಖಂಡಿತ ಅಲ್ಲ, ಅದೊಂದು ಸಿಲಬಸ್ಸು ಅಲ್ಲ ಅಥವಾ ಪ್ಲ್ಯಾನು ಅಲ್ಲ. ಇಟ್ ಈಸ್ ಜಸ್ಟ್ ಅನ್ ಆ್ಯಕ್ಟಿವಿಟಿ ಸೊ ದಟ್ ಇಟ್ ಎನ್ಹಾನ್ಸಸ್ ದ ಲರ್ನಿಂಗ್. It provides an opportunity so that the students can learn. Learning experiences brought through the library, textbooks, experiments, radio, films, film strips, science clubs and other learning situations. ಖಂಡಿತವಾಗೂ ಸಾಕಷ್ಟು ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಅಂದರೆ ಎಲ್ಲ ಬಂತು. ಶಿಕ್ಷಕ ಮತ್ತು ವಿದ್ಯಾರ್ಥಿ ಸೇರಿ ತರಗತಿ ಹೊರಗಡೆ ಅಥವಾ ಶಾಲಾ ಹಂತದಲ್ಲಿ ಏನೆಲ್ಲ ಮಾಡ್ತಾರೋ ಅದೆಲ್ಲದೂ ಕೂಡ ಕಲಿಕಾ ಅನುಭವವನ್ನು ಒದಗಿಸ್ತಕ್ಕಂಥ ಸನ್ನಿವೇಶ ಅಥವಾ ಚಟುವಟಿಕೆ ಆಗಿರ್ತದೆ ಅನ್ನೋ. ಖಂಡಿತವಾಗೂ ಶಿಕ್ಷಕ ಯಾವ ರೀತಿ ಲರ್ನಿಂಗ್ ಎಕ್ಸ್ಪೀರಿಯನ್ಸಸ್ ಮಾಡಬೇಕು ಅಂದರೆ ಡಿಸೈನ್ ಮಾಡಬೇಕು ಅಂದರೆ ಅವನೇನು ಉದ್ದೇಶ ಹಾಕ್ಕೊಂಡಿರ್ತಾನೋ ಅದಕ್ಕೆ ಪೂರಕವಾಗಿ ಹಾಕ್ಕೊಳ್ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಇಫ್ ದ ಸ್ಟೂಡೆಂಟ್ಸ್ ಲೊಕೇಟ್ಸ್ ಅಕ್ಯುರೇಟ್ಲಿ ಸೊ ದ ಪ್ಲೇಸಸ್ ವಿತ್ ರಿಲೇಟ್ ಟು ದ ಸರ್ಟೆನ್ ಆಸ್ಪೆಕ್ಟ್ಸ್ ಇನ್ ದ ಮ್ಯಾಪ್ ಅಂತ ಹೇಳಿ ಕೊಟ್ಬಿಡ್ತೀವಿ ನಾವು. ಆವಾಗ ನೀವು ಅಲ್ಲಿ ಬರೀ ಉದಾಹರಣೆಯನ್ನು ಬೋರ್ಡ್ ಮೇಲೆ ಬರೆದು ಸುಮ್ಮನೆ ಹಾಗೆ ಹೇಳ್ಕೊಂಡು ಇಲ್ಲಿ ಬರುತ್ತೆ ಇಲ್ಲಿರುತ್ತೆ ಅಂತ ಹೇಳ್ಕೊಂಡೋದ್ರೆ ಬರಲ್ಲ. ನೀವು ಅವರಿಗೆ ಆ ಸ್ಕಿಲ್ಲನ್ನು ಡೆವಲಪ್ ಮಾಡುವಂಥ ಲರ್ನಿಂಗ್ ಆ್ಯಕ್ಟಿವಿಟೀಸನ್ನು ಕೊಡಬೇಕಾಗತ್ತೆ. ಮೇ ಬಿ ಎಲ್ರಿಗೂ ಒಂದು ಜೆರಾಕ್ಸ್ ಕಾಪಿ ಕೊಟ್ಟು ನೀವು ಬೋರ್ಡ್ ಮೇಲೆ ಮ್ಯಾಪ್ ಹಾಕಿ ಸೊ ಯಾವ ರೀತಿ ಅಂತ ಅನ್ನೋದನ್ನು ತೋರಿಸಿದ್ರೆ ಸೊ ದೇ ವಿಲ್ ಡೆವಲಪ್ ಸೊ ಹೌ ಟು ಲೊಕೇಟ್ ಎ ಪ್ಲೇಸಸ್ ಅಕ್ಯುರೇಟ್ಲಿ ಆನ್ ದ ಮ್ಯಾಪ್ ಅನ್ನೋವಂಥದ್ದು ಗೊತ್ತಾಗ್ತಕ್ಕಂಥದ್ದು. ದಿಸ್ ಈಸ್ ಒನ್ ಎಕ್ಸಾಂಪಲ್ ಐ ಹ್ಯಾವ್ ಗಿವನ್ ಟು ಯು. ಲೈಕ್ ದಟ್ ಇಟ್ ವೇರೀಸ್ ಫ್ರಮ್ ಸೊ ದ ಸಬ್ಜೆಕ್ಟ್ ಆರ್ ಟಾಪಿಕ್ ಟು ಟಾಪಿಕ್ ಆಲ್ಸೋ. ಹಾಗಾಗಿ ಉದ್ದೇಶಕ್ಕೆ ಅನುಗುಣವಾಗಿ ಡಿಸೈನ್ ಮಾಡೋದಕ್ಕೆ ಡೈರೆಕ್ಷನ್ ಸಿಗುತ್ತೆ ಅನ್ನುವಂಥದ್ದು ಅಂತ ಅದು ನೀವು ಈ ತೋರಿಸಿದಾಗೆ ಸಾಕಷ್ಟು ಎಕ್ಸಾಂಪಲ್ಸನ್ನು ಕೊಡಲಿಕ್ಕೆ ಸಾಧ್ಯತೆಯಾಗುತ್ತೆ. ಯು ಕ್ಯಾನ್ ಪ್ರೊವೈಡ್ ಸೋ ಮೆನಿ ವೇಸ್. ಸೊ ಬೈ ಯೂಸಿಂಗ್ ಆಡಿಯೋ ವಿಷುವಲ್ ಏಡ್ಸ್ ಆರ್ ಯು ಕ್ಯಾನ್ ಡಿಸೈನ್ ಬೈ ಯೂಸಿಂಗ್ ಡಿಫರೆಂಟ್ ಮೆಥಡ್ಸ್ ಆಫ್ ಟೀಚಿಂಗ್ ಆರ್ ಡಿಫರೆಂಟ್ ಟೈಪ್ಸ್ ಆಫ್ ಇಂಡಿವಿಜುವಲ್ ಆ್ಯಕ್ಟಿವಿಟೀಸ್ ಆರ್ ಗ್ರೂಪ್ ಆ್ಯಕ್ಟಿವಿಟೀಸ್, ಬ್ರೈನ್ ಸ್ಟ್ರೋಮಿಂಗ್, ಡಿಸ್ಕಷನ್, ಡಿಬೇಟ್, ಸೆಮಿನಾರ್, ಪೇಪರ್ ಪ್ರೆಸೆಂಟೇಷನ್ಸ್ ಅಲಾಂಗ್ ವಿತ್ ದೀಸ್ ಥಿಂಗ್ಸ್, ಆಡಿಯೋ ವಿಷುವಲ್ ಏಡ್ಸ್ ಇವೆಲ್ಲವೂ ಕೂಡ ಅದಕ್ಕೆ ಸೊ ಒಂದು ವೆರೈಟಿಯನ್ನು ತರುತ್ತೆ. ಇಟ್ ಬ್ರಿಂಗ್ಸ್ ವೆರೈಟಿ ಇನ್ ದ ಕ್ಲಾಸ್ ರೂಮ್.
The methods for developing the learning experiences are contrast method or identification method. ಸೊ ಯಾವ ಮೆಥಡ್ಸಲ್ಲೂ ನೀವು ಯೂಸ್ ಮಾಡ್ಬೋದು. ಅದರಲ್ಲಿ ನಾನು ಹೇಳಿದ್ದೀನಿ ಸಾಕಷ್ಟು ಲರ್ನರ್ ಸೆಂಟರ್ಡ್ ಮೆಥಡ್ ಇರುತ್ತೆ, ಎಕ್ಸ್ಪೆರಿಮೆಂಟಲ್ ಮೆಥಡ್ಸ್ ಇರುತ್ತೆ, ಪ್ರಾಕ್ಟಿಕಲ್ ಮೆಥಡ್ಸ್ ಇರ್ತಕ್ಕಂಥದ್ದು, ಅಥವಾ ಸ್ಟೋರಿ ಟೆಲ್ಲಿಂಗ್ ಮೆಥಡ್ಡು ಲ್ಯಾಂಗ್ವೇಜಸ್ ಅವರಿಗಾದರೆ. ಸೊ ಲೈಕ್ ಟಾಪಿಕ್ ಟು ಟಾಪಿಕ್ ಇಟ್ ವೇರೀಸ್. ಯು ಕ್ಯಾನ್ ಪ್ರೊವೈಡ್ ದ ಡಿಫರೆಂಟ್ ಟೈಪ್ಸ್ ಆಫ್ ಲರ್ನಿಂಗ್ ಎಕ್ಸ್ಪೀರಿಯನ್ಸಸ್ ಟು ದ ಸ್ಟೂಡೆಂಟ್ಸ್. ನೆಕ್ಸ್ಟ್, ಡಿವೈಸಿಂಗ್ ಆ್ಯಂಡ್ ಅಡಾಪ್ಟಿಂಗ್ ಅಸೆಸ್ಮೆಂಟ್ ಪ್ರೊಸೀಜರ್ಸ್. ಇವೆಲ್ಲ ಪಡೆದಾದ್ಮೇಲೆ ಹೇಗೆ ನೀವು ಡೆವಲಪ್ ಮಾಡಬೇಕು. ಎನಿ ಪ್ರೊಸೀಜರ್ ಆರ್ ಟೆಕ್ನಿಕ್ ವಿಚ್ ಆರ್ ಯೂಸ್ ಟು ಎವ್ಯಾಲ್ಯೂಯೇಟ್ ದ ಪ್ಯೂಪಿಲ್ಸ್ ಅಚೀವ್ಮೆಂಟ್ಸ್ ಆ್ಯಂಡ್ ಆಬ್ಜೆಕ್ಟಿವ್ಸ್ ಆಫ್ ದ ಟೀಚಿಂಗ್ ಫಾರ್ ದ ಕಂಪ್ಲೀಟ್ ಅಸೆಸ್ಮೆಂಟ್ ಆಫ್ ದ ಚೈಲ್ಡ್ಸ್ ಪರ್ಸ್ನಾಲಿಟಿ ಟೆಸ್ಟ್, ಇಂಟೆಲಿಜೆನ್ಸ್ ಟೆಸ್ಟ್, ಆಪ್ಟಿಟ್ಯೂಡ್ ಟೆಸ್ಟ್. ನೋಡಿರಿ, ಇಲ್ಲಿ ಇವೆಲ್ಲ ಕೊಟ್ಟಾದ್ಮೇಲೆ ನೀವು ಉದ್ದೇಶ ಹಾಕ್ಕೊಂಡಿರೋದು ಈಡೇರುತ್ತೋ ಇಲ್ಲೋ ಅನ್ನೋಂಥದ್ದನ್ನು ಎವ್ಯಾಲ್ಯೂಯೇಟ್ ಮಾಡ್ತೀರಾ. ಎವ್ಯಾಲ್ಯೂಯೇಷನ್ ಮಾಡೋದಕ್ಕೆ ನಿಮಗೆ ಅಸೆಸ್ಮೆಂಟ್ ಪ್ರೊಸೀಜರ್ಸ್ ಬೇಕಾಗುತ್ತೆ. ಯಾವುದನ್ನು ಬಳಕೆ ಮಾಡ್ಕೊಳ್ಬೇಕು, ಈ ಉದ್ದೇಶಕ್ಕೆ ಯಾವ ತಂತ್ರವನ್ನು ಬಳಸಬೇಕು ಮಗುವಿನ ಮೌಲ್ಯಮಾಪನ ಮಾಡ್ತಕ್ಕಂಥ ಸಂದರ್ಭದಲ್ಲಿ. ವೆದರ್ ಐ ಹ್ಯಾವ್ ಟು ಯೂಸ್ ದ್ಯಾಟ್ ಒನ್ ಆರ್ ದಿಸ್ ಒನ್, ಯು ಹ್ಯಾವ್ ಟು ಥಿಂಕ್ ಲೈಕ್ ದಟ್. ಮೆನಿ ಪ್ರೊಸೀಜರ್ಸ್ ಆ್ಯಂಡ್ ಬೇರೆ ಬೇರೆ ಕ್ರಮ ತಂತ್ರಗಳನ್ನು ನಾವು ಬಳಕೆ ಮಾಡ್ಕೋಬೇಕಾಗತ್ತೆ ವಿದ್ಯಾರ್ಥಿಗಳ ಸಾಧನಾ ಮಟ್ಟವನ್ನು ಮತ್ತು ಉದ್ದೇಶವನ್ನು ಅಳತೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ. ಅದರಲ್ಲಿ ವ್ಯಕ್ತಿತ್ವ ಪರೀಕ್ಷೆಗಳಾಗಿರ್ಬೋದು, ಅಥವಾ ಇಂಟೆಲಿಜೆನ್ಸ್ ಟೆಸ್ಟ್ ಅಂತಕ್ಕಂಥದ್ದು ಆಗಿರ್ಬೋದು, ವಿದ್ಯಾರ್ಥಿಯ ಅಭಿಕ್ಷಮತೆಗೆ ಆಗಿರ್ತಕ್ಕಂಥದ್ದು, ಮನೋಧೋರಣೆಯ ಸ್ಕೇಲ್ಗಳು ಅಂತಕ್ಕಂಥದ್ದನ್ನು ನಾವು ಕರಿತೀವಿ. ಆಸಕ್ತಿದಾಯಕವಾಗಿರ್ತಕ್ಕಂಥ ಅವರಿಗೆ ಏನೆಲ್ಲ ಇದೆ ಅನ್ನುವಂಥದ್ದನ್ನು ಪತ್ತೆ ಹಚ್ಚುವಂಥ ಪರೀಕ್ಷೆಗಳಾಗಿರ್ಬೋದು, ಅಥವಾ ಸಾಧನಾ ಪರೀಕ್ಷೆ ಆಗಿರ್ಬೋದು ಇತ್ಯಾದಿ. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎ ಗುಡ್ ಎವ್ಯಾಲ್ಯೂಷನ್ ಅಂದರೆ ಇವೆಲ್ಲವುಗಳನ್ನು ಬಳಕೆ ಮಾಡಿ, ನೀವು ಯಾವುದಾದ್ರೂ ಬಳಕೆ ಮಾಡಿ. ಟೂಲ್ಸ್ ಆ್ಯಂಡ್ ಟೆಕ್ನಿಕ್ಸ್ ಆಫ್ ಎವ್ಯಾಲ್ಯೂಷನಲ್ಲಿ ನಾವು ಮತ್ತೊಂದು ವಿಡಿಯೋದಲ್ಲಿ ಅದರ ಬಗ್ಗೆ ಡೀಟೇಲ್ ಆಗಿ ಚರ್ಚೆ ಮಾಡೋಣ. ಬಟ್ ಹೇಗಿರಬೇಕು ನಿಮ್ಮ ಗುಡ್ ಟೂಲು ಅನ್ನೋಂಥದ್ದು, ಯಾವುದರಿಂದ ಈಗ ಯಾವುದೋ ಒಂದು ಅಚೀವ್ಮೆಂಟ್ ಟೆಸ್ಟನ್ನು ತೆಗೆದುಕೊಳ್ತೀರಾ, ಅದು ಯಾವ ರೀತಿ ಇರಬೇಕಾಗತ್ತೆ. ಗುಡ್ ಟೂಲ್ ಈಸ್ ವಿಚ್ ಹ್ಯಾವ್ ದ ಫಾಲೋಯಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್. ಸಾಕಷ್ಟಿದ್ದಾವೆ, ನಿಮಗೆ ಈ 4 ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಇವತ್ತು. ಯಾವುದೋ ಒಂದು ನೀವು ಸಾಧನಾ ಪರೀಕ್ಷೆ ಮಾಡ್ತೀರಾ, ಅಥವಾ ಟೆಸ್ಟ್ ತೊಗೊಳ್ತೀರಾ, ಇನ್ಯಾವುದೋ ರಚನೆ ಮಾಡ್ತೀರಾ, ಅಥವಾ ಬೇರೆದನ್ನು ತಗೊಳ್ತೀರಾ. ಅದರಲ್ಲಿ ಏನಿರಬೇಕು ನೀವು ನೋಡಬೇಕಂದ್ರೆ, ಒಂದು ಒಳ್ಳೆಯ ಮೌಲ್ಯಮಾಪನದ ಸಾಧನ ಅಥವಾ ಸಾಧನ ಪರೀಕ್ಷೆಗಳು ಅಂತ ಏನು ಕರಿತೀವಿ, ಅಥವಾ ಟೆಸ್ಟ್ ಅಂತ ಏನು ಕರಿತೀವಿ, ಅದರಲ್ಲಿ ಗುಡ್ ಅಂತ ಹೇಳೋದಕ್ಕೆ ಅದರಲ್ಲಿ ಏನು ಗುಣಲಕ್ಷಣಗಳಿದ್ದರೆ ಅದನ್ನು ಗುಡ್ ಅಂತ ಕರಿತೀವಿ. ಅಥವಾ ಒಳ್ಳೆಯ ಪರೀಕ್ಷಾ ಸಾಧನ ಅಂತ ಹೇಳಿ ಕರಿಬೋದು, ಅಥವಾ ಒಳ್ಳೆಯ ಪರೀಕ್ಷಾ ತಂತ್ರ ಅಂತ ಕರಿಬೋದು. ಸೊ ಇಟ್ ಈಸ್ ಎ ಗುಡ್ ಟೂಲ್ ಆರ್ ಎ ಟೆಕ್ನಿಕ್ ಆಫ್ ಎವ್ಯಾಲ್ಯೂಯೇಷನ್. ಸೊ ಇಫ್ ಇಟ್ ಈಸ್ ಪೊಸೆಸಿಂಗ್ ದ ಫಾಲೋಯಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್, ಈ ಕೆಳಗಿನ 4 ಗುಣಲಕ್ಷಣಗಳನ್ನು ಹೊಂದಿದ್ರೆ ಅದನ್ನು ನಾವು ಕರಿತಕ್ಕಂಥದ್ದು ಅಂತ ಹೇಳಿ ಕರಿತೀವಿ. ವ್ಯಾಲಿಡಿಟಿ ಅಂತಂದರೆ ವ್ಯಾಲಿಡ್ ಆಗಿರುವಂಥದ್ದು, ತುಂಬ ವ್ಯಾಲಿಡ್ ಅಂತ ಅನ್ನೋವಂಥದ್ದನ್ನು ಕರಿತೀವಿ. ಸೊ ರಿಲಯಬಿಲಿಟಿ, ಯೂಸಬಿಲಿಟಿ, ಉಪಯೋಗಕ್ಕೆ ಬರೋ ಅಂಥದ್ದು ಅಂತ ಹೇಳಿ ಕರಿತೀವಿ. ಆಬ್ಜೆಕ್ಟಿವಿಟಿ, ವಸ್ತುನಿಷ್ಠತೆ ಅನ್ನೋ ಬದಲಿಗೆ ವ್ಯಕ್ತಿನಿಷ್ಠತೆ ಅನ್ನೋದ್ರ ಬದಲಿಗೆ ವಸ್ತುನಿಷ್ಠವಾಗಿರಬೇಕು ಅನ್ನೋಂಥದ್ದು ಹೇಳಿ ಕರಿತೀವಿ. 4 ಗುಣಲಕ್ಷಣಗಳನ್ನು ಅದು ಒಳಗೊಂಡಿರಬೇಕಾಗತ್ತೆ. ವ್ಯಾಲಿಡ್ ಅಂದರೆ ವ್ಯಾಲಿಡ್ ಇರೋವಂಥದ್ದು. ಕ್ವಾಲಿಟಿ ಆಫ್ ಎ ಟೂಲ್ ವಿಚ್ ಎನೇಬಲ್ಸ್ ಟು ಡಿಟರ್ಮಿನ್ ವಾಟ್ ಇಟ್ ಈಸ್ ವಾಸ್ ಡಿಸೈನ್ಡ್. ಏನನ್ನು ಅಳತೆ ಮಾಡೋದಕ್ಕೆ ಅದನ್ನು ತಯಾರು ಮಾಡಿರ್ತೀವಿ ಅಥವಾ ರಚನೆ ಮಾಡ್ಕೊಂಡಿರ್ತೀವಿ, ಆ ಉದ್ದೇಶಕ್ಕೆ ಅದು ಬಳಕೆ. ಕ್ವಾಲಿಟಿ ಆಫ್ ಎ ಟೂಲ್ ವಿಚ್ ಎನೇಬಲ್ಸ್ ಟು ಡಿಟರ್ಮಿನ್ ವಾಟ್ ಇಟ್ ವಾಸ್ ಡಿಸೈನ್ ಟು ಡಿಟರ್ಮಿನ್ ಅಂದರೆ ವಾಟ್ ಇಟ್ ಹ್ಯಾಸ್ ಟು ಮೆಷರ್. ಆ್ಯಕ್ಚುಲಿ ಏನು ಅಳತೆ ಮಾಡಬೇಕು ಅನ್ನೋಂಥದ್ದು, ಅಸೆಸ್ ಮಾಡಬೇಕು ಅನ್ನೋಂಥದ್ದು ಇದೆಯೋ ಅದನ್ನು. ವ್ಯಾಲಿಡಿಟಿ ಈಸ್ ಆಲ್ವೇಸ್ ಕನ್ಸರ್ನ್ ವಿತ್ ದ ರಿಸಲ್ಟ್ ಆಫ್ ಎ ಟೆಸ್ಟ್ ಆ್ಯಂಡ್ ನಾಟ್ ಟು ದ ಟೆಸ್ಟ್ ಇಟ್ ಸೆಲ್ಫ್. ಅಂದರೆ ಅದರ ಫಲಿತಾಂಶಕ್ಕೆ ಅನುಗುಣವಾಗಿ ಇರ್ತಕ್ಕಂಥದ್ದು ಅಂತ. ವ್ಯಾಲಿಡಿಟಿ ಈಸ್ ಎ ಮ್ಯಾಟರ್ ಆಫ್ ಡಿಗ್ರಿ. ವಿ ಸೇ ಹೈ ವ್ಯಾಲಿಡಿಟಿ, ಲೋ ವ್ಯಾಲಿಡಿಟಿ ಆರ್ ಮಾಡರೇಟ್ ವ್ಯಾಲಿಡಿಟಿ. ಇಟ್ಸ್ ಎ ಡಿಗ್ರಿ ಅಂದರೆ ತುಂಬ ಸಮಂಜಸವಾಗಿದೆ ಅನ್ನುವಂಥದ್ದನ್ನು ಕರಿತೀವಿ. ವ್ಯಾಲಿಡಿಟಿ ಈಸ್ ಎ ಸ್ಪೆಸಿಫಿಕ್ ಆ್ಯಂಡ್ ನಾಟ್ ಎ ಜನರಲ್ ಕ್ವಾಲಿಟಿ. ಇಟ್ಸ್ ವೆರಿ ಸ್ಪೆಸಿಫಿಕ್ ಇನ್ ನೇಚರ್. ಅದನ್ನು ನೋಡ್ಕೊಳ್ಳುವಂಥದ್ದು ನಾವು ತುಂಬ ವ್ಯಾಲಿಡ್ ಅಂದರೆ ಯಾವುದೋ ಒಂದು ಪ್ರಶ್ನೆ ರಚನೆ ಮಾಡಿದ್ದೀರಾ, ಆ ಪ್ರಶ್ನೆಯ ಮೂಲಕ ಮಗುವಿಗೆ ಯಾವ ಉತ್ತರ ಅಥವಾ ಯಾವ ರೀತಿ ಅರ್ಥೈಸ್ಕೊಳ್ಬೇಕು ಅನ್ನೋವಂಥದ್ದನ್ನು ಅಳತೆ ಮಾಡಬೇಕಾಗಿದೆಯೋ ಅದನ್ನೇ ಮಾಡೋ ರೀತಿ ಇರಬೇಕೇ ಹೊರತು ಅವನು ಬೇರೆ ಬೇರೆ ಅಂಶಗಳನ್ನು ಅದರ ಮೂಲಕ ಗುರುತಿಸೋಂಗಿರಬಾರ್ದು ಅನ್ನುವಂಥ ಇಲ್ಲಿ ಆ ಅಂಶವನ್ನು ಗಮನಿಸಬೇಕಾಗತ್ತೆ. ಇದು ಒಂದು ಒಳ್ಳೆಯ ಪರೀಕ್ಷಾ ಸಾಧನದ ಗುಣಲಕ್ಷಣ ಅಂತೇಳಿ ಕರಿಬೋದು. ನೆಕ್ಸ್ಟ್, ರಿಲಯಬಿಲಿಟಿ. ಇಟ್ ಈಸ್ ಕನ್ಸಿಸ್ಟೆನ್ಸಿ ಅಂತ ಕರಿತೀವಿ. ಇಟ್ ಈಸ್ ಎ ಕ್ವಾಲಿಟಿ ಆಫ್ ಕನ್ಸಿಸ್ಟೆನ್ಸಿ ದಟ್ ದ ಟೂಲ್ ಮೇಂಟೈನ್ಸ್ ಓವರ್ ಎ ಪೀರಿಯಡ್ ಆಫ್ ಟೈಮ್. ಅಂದರೆ ರೀಟೆಸ್ಟ್ ಕೊಟ್ಟಾಗ ಮತ್ತು ಯಾವುದೇ ರೀತಿ ಪ್ರಭಾವ ಬೀರೋಂಗಿರಬಾರ್ದು ಅಂತ. ರಿಲಯಬಲ್ ಇರಬೇಕು ಯಾವಾಗಲೂ. ಎಕ್ಸಾಂಪಲ್ಸ್, ಇಫ್ 2 ಟೀಚರ್ಸ್ ಯೂಸಸ್ ದ ಸೇಮ್ ಟೂಲ್, some tool and obtain similar ratings, it can be concluded that results have a high degree of reliability from one teacher to another. Use the sum tool and obtain similar ratings. Consistency is an important quality, but it is useful only if valid is also there, which is determined independently. Refers to the results obtained within an evaluation instrument, not to the instruction itself. ಅಂದರೆ
ಯಾವುದೇ ಪ್ರಶ್ನೆಗಳನ್ನು ನೀವು ತೆಗೆದ ನಂತರ ಅಥವಾ ಪ್ರಶ್ನೆ ಪತ್ರಿಕೆಯನ್ನು ಈಗ ಕೊಟ್ಟು ಅಥವಾ 1 ಮಂತ್ ಬಿಟ್ಟು ತದನಂತರ ಕೊಟ್ಟರೆ ಅಥವಾ ಅವರಲ್ಲಿ ವ್ಯತ್ಯಾಸಗಳನ್ನು ಕಾಣದೇ ಇದ್ದರೆ ಆ ರಿಸಲ್ಟ್ಸಲ್ಲಿ ಅದನ್ನು ನಾವೇನಂತ ಕರಿತೀವಿ, ರಿಲಯಬಲ್ ಅಂತ ಹೇಳಿ ಕರಿಬೋದು. ಯಾವುದೇ ರೀತಿ ವ್ಯತ್ಯಾಸ ಬೇರೆ ಬೇರೆ ಉತ್ತರಗಳನ್ನು ಕೊಡುವಂಥದ್ದು ಆಗಿರಬಾರ್ದು ಅಂತ, ಅಂದರೆ ಆ ಕಾಲಘಟ್ಟಕ್ಕೆ ಮತ್ತೊಂದು ರೀತಿ ಕಲ್ಪಿಸ್ಕೊಳ್ಬಾರ್ದು. ರಿಲಯಬಲ್ ಇದೆ ಆ ಪ್ರತಿಯೊಂದು ಪ್ರಶ್ನೆನೂ ಅನ್ನೋವಂಥದ್ದು, ಕನ್ಸಿಸ್ಟೆನ್ಸ್ ಆಗಿರಬೇಕು ಅವ್ರ ಆನ್ಸರ್ಸ್ ಅನ್ನೋವಂಥದ್ದು ಕರಿತೀವಿ ನಾವು. ಹಾಗಾಗಿ ಆ ರೀತಿಯಾಗಿರ್ತಕ್ಕಂಥ ಗೊಂದಲಮಯ ಇಲ್ಲದೆ ಇರ್ತಕ್ಕಂಥ ಪ್ರಶ್ನೆಗಳನ್ನು ನಾವು ತೆಗಿಬೇಕಾಗ್ತದೆ ಅನ್ನೋವಂಥದ್ದು. ಆವಾಗ ಅದನ್ನು ಗುಡ್ ಟೂಲ್ ಅಂತ ಹೇಳಿ ಕರಿತೀವಿ. ರಿಲಯಬಲ್ ಇರೋವಂಥದ್ದು, ಕನ್ಸಿಸ್ಟೆನ್ಸಿ ಅನ್ನೋವಂಥದ್ದು ಕರೀತಕ್ಕಂಥದ್ದು. ಇದನ್ನು ಸ್ಟ್ಯಾಟಿಸ್ಟಿಕಲ್, ಅದನ್ನ ಹೆಂಗೆ ಚೆಕ್ ಮಾಡೋದು ಅಂದರೆ ಅದಕ್ಕೆ ಸ್ಟ್ಯಾಟಿಸ್ಟಿಕಲ್ ಪ್ರೊಸೀಜರ್ ಇದೆ. ನಿಮಗೇನು ಬೇಕಾಗಲ್ಲ, ಸ್ಟ್ಯಾಟಿಸ್ಟಿಕಲ್ ಪ್ರೊಸೀಜರ್ ಮೂಲಕ ಯಾವುದೇ ಒಂದು ಟೂಲಿನ ರಿಲಯಬಿಲಿಟಿನ ನಾವು ಟೆಸ್ಟ್ ಮಾಡ್ಬೋದು. ನೆಕ್ಸ್ಟ್ ಯೂಸಬಿಲಿಟಿ, ಇದನ್ನು ಭಾಳ ನೋಡ್ತೀವಿ ನಾವು ಯೂಶುವಲಿ. ಪ್ರಾಕ್ಟಿಕಬಿಲಿಟಿ ಆಫ್ ಪ್ರೊಸೀಜರ್, ಇವೆಲ್ಲ ಯಾಕೆ ಬೇಕು ಅಂದರೆ ವೆನ್ ವಿ ಆರ್ ಸ್ಟ್ಯಾಂಡರ್ಡೈಸಿಂಗ್ ಅವರ್ ಟೂಲ್ ದೆನ್ ಓನ್ಲಿ ವಿ ರಿಕ್ವೈರ್ ಆಲ್ ದೀಸ್ ಎಸೆನ್ಷಿಯಲ್. ಬಟ್ ನೀವು ಸ್ಟ್ಯಾಂಡರ್ಡೈಸ್ ಆಗಿರೋದನ್ನು ಬಳಕೆ ಮಾಡಬೇಕಾದ್ರೆ ಇವೆಲ್ಲ ಇರ್ತಾವೆ, ಅದರಲ್ಲಿ ಚೆಕ್ ಮಾಡಬೇಕು ಇದು ಸ್ಟ್ಯಾಂಡರ್ಡೈಸ್ ಟೂಲ್ ಅಲ್ವಾ ಅನ್ನೋಂಥದ್ದು. ಬಟ್ ನೀವು ನಿಮ್ಮ ಸಾಧನಾ ಪರೀಕ್ಷೆಯನ್ನು ಸ್ಟ್ಯಾಂಡರ್ಡೈಸ್ ಮಾಡಬೇಕು ಅಂದರೆ ಇವೆಲ್ಲವುಗಳನ್ನು ಕೂಡ ಸ್ಟ್ಯಾಟಿಸ್ಟಿಕ್ ಆಗಿ ಅದನ್ನು ಮಾಡಿ ತದನಂತರ ನೀವು ಸ್ಟ್ಯಾಂಡರ್ಡೈಸ್ ಟೂಲು ಅದನ್ನು ಬೇರೆಯವರು ಕೂಡ ಬಳಕೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ಬೋದು. ಅದರ್ವೈಸ್ ಯು ಕ್ಯಾನ್ ಗೋ ವಿತ್ ಅ ಯೂಸಬಿಲಿಟಿ. ಇದನ್ನು ಎಲ್ಲರೂ ನೋಡಬೇಕು ಅಂತ ಹೇಳ್ತೀನಿ. ಪ್ರಾಕ್ಟಿಕಬಿಲಿಟಿ ಆಫ್ ಪ್ರೊಸೀಜರ್, ಎಕನಾಮಿಕಲ್ ಫ್ರಮ್ ಟೈಮ್ ಆ್ಯಂಡ್ ಮನಿ. ಖಂಡಿತವಾಗೂ ತುಂಬ ದೊಡ್ಡ ದೊಡ್ಡ ಪ್ರಶ್ನೆಗಳನ್ನು ತೆಗೆಯುತ್ತದೆ. ಉದ್ದಕ್ಕೆ ಓದೋಕ್ಕೆ, ಪ್ರಶ್ನೆ ಓದೋಕ್ಕೆ ಟೈಮ್ ಆಗಿ ಬರೆಯೋದಕ್ಕೆ ಟೈಮ್ ಸಿಗದೇ ಇರ್ಬೋದು, ಬರೆಯೋದು ಕಡಿಮೆ ಇದ್ದರು. ಎಕನಾಮಿಕಲ್ ಫ್ರಮ್ ಟೈಮ್ ಆ್ಯಂಡ್ ಮನಿ ಅಂದರೆ ಎಲ್ಲ ಅರ್ಥದಲ್ಲೂ ಕರಿತೀವಿ ನಾವು. ಯೂಸಬಿಲಿಟಿ, ಮಕ್ಕಳು ಸುಲಭವಾಗಿ ಓದ್ಕೊಳ್ಳೋ ಅಂಥದ್ದು ಅಥವಾ ಆ ಥರ ಒಂದು ಫ್ರೇಸ್ ಇರೋ ಅಂಥದ್ದು ಎಲ್ಲದೂ ಕೂಡ ನೋಡಬೇಕು. ಸೆಂಟೆನ್ಸ್ ಫಾರ್ಮೇಷನ್ ಆಗಿರ್ಬೋದು, ದ ಟೈಪ್ ಆಫ್ ಕ್ವಶನ್, ನೇಚರ್ ಆಫ್ ದ ಕ್ವಶನ್ ಶುಡ್ ಬಿ ಲೈಕ್ ದಟ್. ಈಸಿ ಅಂತ ಅಲ್ಲ, ಯೂಸಬಿಲಿಟಿ ಇನ್ ದ ಸೆನ್ಸ್ ಎಕನಾಮಿಕಲ್ ಫಾರ್ಮ್. ಟೈಮ್ ಅಂದರೆ ಬರೀ ಪ್ರಶ್ನೆಗಳನ್ನು ಓದ್ಕೊಳ್ಳೋದಕ್ಕೆ ಸಮಯ ಹೋಗಬಾರ್ದು ಅಥವಾ ಅದನ್ನು ಟೈಪ್ ಮಾಡಿ ಅದಕ್ಕೆ ಸಾಕಷ್ಟು ಪೇಪರ್ಸ್, ಒಂದು 4-5 ಪೇಜ್ ಕ್ವಶನ್ ಪೇಪರೇ ಇರಬಾರ್ದು ಅನ್ನೋಂಥದ್ದು ಎಕನಾಮಿಕಲ್ ಫಾರ್ಮ್. ಸೆಲೆಕ್ಷನ್ ಆಫ್ ಎವ್ಯಾಲ್ಯೂಷನ್ ಇನ್ಸ್ಟ್ರೂಮೆಂಟ್ಸ್, ಕೇಸ್ ಆಫ್ ಅಡ್ಮಿನಿಸ್ಟ್ರೇಷನ್, ಟೈಮ್ ಫ್ಯಾಕ್ಟರ್, ಈಸ್ ಆಫ್ ಸ್ಕೋರಿಂಗ್, ಈಸಿ ಆಫ್ ಇಂಟರ್ಪ್ರಿಟೇಷನ್ ಆ್ಯಂಡ್ ಅಪ್ಲಿಕೇಶನ್, ಅವೈಲಬಿಲಿಟಿ ಆಫ್ ಈಕ್ವಿವೆಲೆಂಟ್ ಆರ್ ಕಂಪ್ಯಾರಬಲ್ ಫಾರ್ಮ್ಸ್ ಆ್ಯಂಡ್ ಕಾಸ್ಟ್ ಆರ್ ಇಂಪಾರ್ಟೆಂಟ್. ಇಲ್ಲದು ಎಲ್ಲದು ಬಂದು ನಾ ಹೇಳಿದಾಗೆ ಕೊಡೋದಕ್ಕೂ ಕಷ್ಟ ಆಗಬಾರ್ದು, ಸುಲಭವಾಗಿ ಕ್ಯಾರಿ ಮಾಡೋಂಗಿರಬೇಕು, ತೊಗೊಂಡು ಹೋಗಬೇಕು. ಆಲ್ ದೀಸ್ ಥಿಂಗ್ಸ್ ಫ್ಯಾಕ್ಟರ್ಸ್ ವಿತ್ ರಿಲೇಟೆಡ್ ಟು ದ ಯೂಸಬಿಲಿಟಿ. ಸುಲಭವಾಗಿ ಬಳಕೆ ಮಾಡೋಕ್ಕೆ ಬರಬೇಕು ಎಲ್ಲ ರೀತಿ. ಮಕ್ಕಳಿಗಾಗಲಿ ಸುಲಭ ಅಂದರೆ ಪ್ರಶ್ನೆ ಪತ್ರಿಕೆ ಸುಲಭ ಇರೋವಂಥದ್ದು ಅಲ್ಲ, ಅಡ್ಮಿನಿಸ್ಟ್ರೇಷನ್ ಪಾಯಿಂಟ್ ಆಫ್ ವ್ಯೂ ಅನ್ನೋವಂಥದ್ದನ್ನು ಇಲ್ಲಿ ನಾವು ಕರಿಬೋದು. ನೆಕ್ಸ್ಟ್ ಆಬ್ಜೆಕ್ಟಿವಿಟಿ, ವಸ್ತುನಿಷ್ಠತೆ ಅನ್ನೋವಂಥದ್ದು. ವಸ್ತುನಿಷ್ಠತೆ ಈಗ ಸಾಧನಾ ಪರೀಕ್ಷೆಯಲ್ಲಿ ಖಂಡಿತವಾಗೂ ನಾವು ಮಾಡೋದು ಕಷ್ಟ. ಯಾಕೆಂದರೆ ಎಲ್ಲಿ ಎಸ್ಸೆ ಟೈಪ್ ಕ್ವಶನ್ಸ್ ಬರುತ್ತೋ ಅಲ್ಲಿ ವಿ ಕೆ ನಾಟ್ ಪ್ರಿಡಿಕ್ಟ್ ಲೈಕ್ ದಿಸ್. ಬಟ್ ಅದರಲ್ಲೂ ಕೂಡ ನಾವು ರೈಟ್ ಎಕ್ಸಾಕ್ಟ್ಲಿ 2 ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಕೇಳಿದ್ರೆ ಅದು ಎಲ್ಲರೂ ಕೂಡ 2, ಬಟ್ ಅವ್ರವ್ರಿಗೆ ತಿಳಿದಿದ್ದನ್ನೇ ಬರೀತಾರೆ. ಬಟ್ 2 ಕೂಡ 4 ಆನ್ಸರ್ಸ್ ಇದೆ ಅಂದರೆ 4ರಲ್ಲಿ 2 ಬರೀತಾರೆ, 2ರಲ್ಲಿ ಅದು 4ರಲ್ಲಿ 2ರಲ್ಲಿ ಯಾವ್ದಾರು ಆಗಿರ್ಬೋದು. ಬಟ್ ಕೆಲವು ಸಂದರ್ಭಗಳಲ್ಲಿ ಎಸ್ಸೆ ಟೈಪ್ ಇದ್ದಾಗ ನಮಗೆ ಕಷ್ಟ ಆಗುತ್ತೆ. ಆಬ್ಜೆಕ್ಟಿವಿಟಿ ಅಂದರೆ ಮಲ್ಟಿಪಲ್ ಚಾಯ್ಸ್ ಅಥವಾ ಏನು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆಗಿರ್ಬೋದು. ಈ ಥರದ ಪ್ರಶ್ನೆಗಳಲ್ಲಿ ನಾವೇನು ಕೇಳ್ತೀವೋ ಅದು ಆನ್ಸರ್ಸ್ ಯಾರು ಬರೆದ್ರೂ ಒಂದೇ ಉತ್ತರ ಇರುತ್ತೆ. ಕೀ ಆನ್ಸರ್ ಕೊಟ್ಬಿಟ್ರೆ ಯಾರು ಬೇಕಾದ್ರೂ ವ್ಯಾಲ್ಯೂಷನ್ ಮಾಡ್ಬೋದು. ಅಂದರೆ ಅವರ ಒಂದು ಬಯಾಸ್ ಆ ವ್ಯಾಲ್ಯೂಷನ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪ್ರಭಾವ ಬೀರಲ್ಲ ಆನ್ಸರ್ಸ್ ಮೇಲೆ ಅನ್ನೋವಂಥದ್ದು. ಈಗ ಎಸ್ಸೆ ಟೈಪಲ್ಲಾದರೆ ಒಂದು 10 ಜನಕ್ಕೆ ಕೊಟ್ಟರೆ 10 ಜನದರಲ್ಲೂ ಮಾರ್ಕ್ಸ್ ವೇರಿಯೇಷನ್ ಆಗ್ತಾ ಹೋಗುತ್ತೆ ವ್ಯಾಲ್ಯೂಟರ್ಸ್ ಮಾಡಿದಾಗ. ಯಾಕೆ ಅಂದರೆ ಅವರಲ್ಲಿ ಏನಿರತ್ತಾ ಸೊ ಎಕ್ಸ್ಪೆಕ್ಟೆಡ್ಡು ಸೊ ಭಿನ್ನವಾಗಿರುತ್ತೆ. ಸೊ ಮೇ ಬಿ ವಿತ್ ರಿಲೇಟೆಡ್ ಟು ದ ಡಿಫ್ರೆಂಟ್ ವೇ ಆಫ್ ಪ್ಯಾಟರ್ನ್ ಆಫ್ ರೈಟಿಂಗ್ ದ ಎಸ್ಸೆ ಆನ್ಸರ್ಸ್. ಬಟ್ ಆಬ್ಜೆಕ್ಟಿವಿಟಿನಲ್ಲಿ ಆನ್ಸರ್ಸ್ ಒಂದೇ ಇರೋವಂಥದ್ದು, ಅದನ್ನು ವಸ್ತುನಿಷ್ಠತೆ ಇದು ಇರೋವಂಥದ್ದು ನೋಡ್ಕೊಳ್ಳೋವಂಥದ್ದು. ಬಟ್ ಇದನ್ನು ಮಿನಿಮೈಸ್ ಮಾಡ್ಬೋದು ನೀವು ಎಸ್ಸೆ ಟೈಪು ಎಲ್ಲ ಬಂದಾಗ. ಸೊ ರೈಟ್ ಎನಿ 4 ಲೈನ್ಸ್ ಅಥವಾ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸು ಈ ರೀತಿ ಕೇಳ್ಕೊಂಡು ಹೋದಾಗ ಸೊ ನಾವು ಅದನ್ನು ಈವನ್ 2 ಮಾರ್ಕ್ಸ್ 3 ಮಾರ್ಕ್ಸ್ 4 ಮಾರ್ಕ್ಸ್ ಕ್ವಶನ್ಸಿಗೂ ಕೂಡ ಸ್ವಲ್ಪ ಮಟ್ಟಿಗೆ ಅಪ್ಲೈ ಆಗಲಿಕ್ಕೆ ನೋಡ್ಬೋದು ಅನ್ನೋವಂಥದ್ದು. ಬಟ್ 1 ಮಾರ್ಕ್ಸಲ್ಲಿ ಆಲ್ ದ ಮಲ್ಟಿಪಲ್ ಚಾಯ್ಸ್ ಅವೆಲ್ಲವೂ ಕೂಡ ಆಬ್ಜೆಕ್ಟಿವಿಟಿ ಟೈಪ್ ಇರುತ್ತೆ. ಬಟ್ ಅದರ ಸ್ವರೂಪ ಹಾಗೆ ಉಳ್ಕೊಳ್ಳೋಂಗೆ ನಾವು ಎಕ್ಸಾಂಪಲ್ಸನ್ನು ಕೊಡಬೇಕಾಗುತ್ತೆ ಅನ್ನೋ ಅಂಶವನ್ನು ಗಮನದಲ್ಲಿ ಇಟ್ಕೊಳ್ಬೇಕು. ಸೊ ಯೂಸಸ್ ಆಫ್ ಎವ್ಯಾಲ್ಯೂಯೇಷನ್ ಏನಪ್ಪ? ಯೂಸಸ್ ಆಫ್ ಎವ್ಯಾಲ್ಯೂಯೇಷನ್ನು ಫಾರ್ ದ ಅಸೆಸ್ಮೆಂಟ್ ಆಫ್ ಸ್ಟೂಡೆಂಟ್ಸ್ ಪರ್ಫಾರ್ಮೆನ್ಸ್ ಆ್ಯಂಡ್ ಅಕಾಡೆಮಿಕ್ ಅಚೀವ್ಮೆಂಟ್. ಖಂಡಿತವಾಗೂ ಉಪಯೋಗ ಆಗುತ್ತೆ. ವಿದ್ಯಾರ್ಥಿಗಳ ಶೈಕ್ಷಣಿಕ ಸಾಧನೆಯನ್ನು ನಾವು ಅಳತೆ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಫಾರ್ ದ ಟೀಚರ್ಸ್ ಫಾರ್ ಜಡ್ಜಿಂಗ್ ದ ಅಚೀವ್ಮೆಂಟ್ ಆಫ್ ಆಬ್ಜೆಕ್ಟಿವ್ಸ್. ಏನು ಉದ್ದೇಶಗಳನ್ನು ಎಷ್ಟರ ಮಟ್ಟಿಗೆ ಸಾಧಿಸಿದ್ದೀವಿ ಅನ್ನೋಂಥದ್ದು ಶಿಕ್ಷಕರಿಗೆ ಗೊತ್ತಾಗುತ್ತೆ. ಎಸ್ ಅಫ್ಕೋರ್ಸ್ ಟೀಚರ್ ಹ್ಯಾಸ್ ಟು ಬಿ ಆಫ್ಟರ್ ಕಂಡಕ್ಟಿಂಗ್ ಎನ್ ಎವ್ಯಾಲ್ಯೂಯೇಷನ್ ದೇ ಕ್ಯಾನ್ ಆಲ್ಸೋ assess how many of the objectives predetermined objectives achieved or not. ಉದ್ದೇಶಗಳನ್ನು ಎಷ್ಟು ಹಾಕ್ಕೊಂಡಿರ್ತಾರಲ್ಲ ಬೋಧನೆಗೆ ಮುಂಚೆ ಅವೆಲ್ಲವೂ ಸಾಧಿಸಿದೀವೋ ಇಲ್ಲೋ ಅನ್ನೋಂಥದ್ದು ಕೂಡ ಶಿಕ್ಷಕರಿಗೆ ಒಂದು ಫೀಡ್ಬ್ಯಾಕ್ ಸಿಗುತ್ತೆ ಖಂಡಿತವಾಗ್ಲೂ. ಫಾರ್ ಗೈಡೆನ್ಸ್ ವರ್ಕರ್ಸ್
So based on the evaluation procedure, what are the results comes, the guidance worker has to utilize for giving guidance to the each and every students. ಖಂಡಿತವಾಗೂ ಎಜುಕೇಷನಲ್ ಗೈಡೆನ್ಸ್ ಆಸ್ ವೆಲ್ ಆಸ್ ಪರ್ಸನಲ್ ಗೈಡೆನ್ಸ್ ಹ್ಯಾಸ್ ಟು ಬಿ ಗಿವನ್ ಟು ದ ಸ್ಟೂಡೆಂಟ್ಸ್ ಬೇಸ್ಡ್ ಆನ್ ದೇರ್ ಅಕಾಡೆಮಿಕ್ ಪರ್ಫಾರ್ಮೆನ್ಸಸ್. ಅಲ್ಲಲ್ಲೇ ಕಾಲಕ್ಕೆ ಕೊಡ್ತಾ ಬಂದರೆ ಖಂಡಿತವಾಗ್ಲೂ ಅವರ ಏನು ಸ್ಟಡಿ ಹ್ಯಾಬಿಟ್ಸ್ ಚೇಂಜ್ ಆಗ್ಬೋದು, ಆ್ಯಂಡ್ ದೇ ವಿಲ್ ಬಿಕಮ್ ಮೋರ್ ಸೀರಿಯಸ್ ಅಬೌಟ್ the classes and studies and taking exams etc. ಈ ಪ್ರತಿಯೊಂದು ಯೂನಿಟ್ ಟೆಸ್ಟ್ ಆದ ತಕ್ಷಣವೇ ಕೊಡೋವಂಥದ್ದು ಭಾಳ ಮುಖ್ಯ. ಅವಾಗ ಕೊಟ್ಟರೆ ಒಂದು ವರ್ಷದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತರ್ಬೋದು, ರಾದರ್ ದೆನ್ ಆಫ್ಟರ್ ಫಿನಿಶಿಂಗ್ ಆ್ಯನ್ಯುವಲ್ ಎಕ್ಸಾಮಿನೇಷನ್ ಓನ್ಲಿ. ಸೊ ಎವ್ರಿ ವಾಕ್ ಆಫ್ ಇಸ್ ಸ್ಕೂಲ್ ಲೈಫ್ ಈ ನೀಡ್ಸ್ ದ ಎಜುಕೇಷನಲ್ ಗೈಡೆನ್ಸ್ ಸೊ ದಟ್ ಈ ಕ್ಯಾನ್ ಇಂಪ್ರೂವ್ ಇಸ್ ಅಕಾಡೆಮಿಕ್ ಪರ್ಫಾರ್ಮೆನ್ಸ್. ಸೊ ಅವರಿಗೂ ಉಪಯೋಗ ಆಗುತ್ತೆ. ನೆಕ್ಸ್ಟ್ ಫಾರ್ ದ ರಿಸರ್ಚರ್ ಎಸ್ ಆಫ್ ಕೋರ್ಸ್ ರಿಸರ್ಚರ್ ಕ್ಯಾನ್ ಕಲೆಕ್ಟ್ ದ ಡೇಟಾ ವಿತ್ ರಿಲೇಟೆಡ್ ಟು ದ ಬ್ರಿಂಗ್ ದ ದ ಯೂಸ್ ಚೇಂಜಸ್ ಬೈ ಕಂಡಕ್ಟಿಂಗ್ ಲೈಕ್ ದಟ್ ಸರ್ವೆ ಟೈಪ್ ಆಗಿರ್ಬೋವಂಥದ್ದು, ಏನಾರು ಪರ್ಫಾರ್ಮೆನ್ಸ್ ನ್ಯೂ ಮೆಥಡ್ಸನ್ನು ಇದು ಮಾಡುವಂಥದ್ದಾಗಿರ್ಬೋದು. ಸೊ ಆಲ್ ದೀಸ್ ಥಿಂಗ್ಸ್ ಹೆಲ್ಪ್ಸ್ ಆಫ್ಟರ್ ಕಂಡಕ್ಟಿಂಗ್ ಎವ್ಯಾಲ್ಯೂಯೇಷನ್. ಇಟ್ ವಿಲ್ ಗಿವ್ಸ್ ದ ವೆರಿ ಗುಡ್ ಡೇಟಾ ಫಾರ್ ಅ ರಿಸರ್ಚರ್. ನೆಕ್ಸ್ಟ್ ಫಾರ್ ಎಜುಕೇಷನಲ್ ಅಡ್ಮಿನಿಸ್ಟ್ರೇಷನ್, ಆಡಳಿತಾತ್ಮಕ ದೃಷ್ಟಿಯಿಂದಲೂ ಖಂಡಿತವಾಗೂ ತುಂಬ ಉಪಯೋಗ ಇದೆ. ಯಾವ ರೀತಿ ಆಡಳಿತ ಮಾಡಬೇಕು, ವಿದ್ಯಾರ್ಥಿಗಳ ಶೈಕ್ಷಣಿಕ ಸಾಧನೆಯ ಮಟ್ಟವನ್ನು ಹೆಚ್ಚಿಸಬೇಕಾದ್ರೆ ಅನ್ನುವಂಥದ್ದು. ಖಂಡಿತವಾಗೂ ಚೆನ್ನಾಗಿರಲಿಲ್ಲ ಅಂದರೆ ಶಿಕ್ಷಕರನ್ನು ಯಾವ ರೀತಿ ಅವ್ರಿಗೆ ತರಬೇತಿಗೊಳಿಸಬೇಕು, ಅಥವಾ ಅವರಲ್ಲಿ ಏನು ಕೊರತೆ ಇದೆ, ಇನ್ಫ್ರಾಸ್ಟ್ರಕ್ಚರಲ್ಲಿ ಏನು ಕೊರತೆ ಇದೆ, ವಾಟ್ ಆರ್ ಇನ್ಪುಟ್ಸ್ ವಿ ಹ್ಯಾವ್ ಟು ಇನ್ಕ್ರೀಸ್ ಅನ್ನೋವಂಥದ್ದು ಅಡ್ಮಿನಿಸ್ಟ್ರೇಷನ್ಗೂ ಕೂಡ ಒಂದು ಫೀಡ್ಬ್ಯಾಕ್ ಸಿಕ್ಕಂಗೆ ಆಗುತ್ತೆ, ಅವರಿಗೂ ಪ್ರತಿಪುಷ್ಟೀಕರಣ ಸಿಗುತ್ತೆ. ಸೊ ದ ಅಡ್ಮಿನಿಸ್ಟ್ರೇಷನ್ ಹ್ಯಾಸ್ ಟು ಬಿ ಇಂಪ್ರೂವ್ಡ್. ಸೊ ಬೈ ಕನ್ಸಿಡರಿಂಗ್ ದ results of evaluation after evaluating so the each performance of the each students class wise, maybe unit wise, like that depends upon the procedure how you are adapted in your schools. You can improve your administration level also, because so by collecting the feedback from the evaluation procedure, the administrator has to give a training to the teachers and improve the infrastructure, different things, and inputs can be, teaching learning process inputs can be improved so that we can get a better results. And for improving school activities, definitely, so what are the activities you are going to involve, so with related to the improvement of the students performance. And also of course evaluation, what I said, it is not only the related to the academic achievement of the students. Evaluation has to be done with related to the overall development of the students at the particular school, isn't it? So school activities also helps for personality development of students or all-round development. With regarding to that, assessment helps to organize a suitable activities so that indirectly it helps to develop in all the ways. ಸೊ ಅದಕ್ಕೆ ಸಾಕಷ್ಟು ರೀತಿಯಾಗಿರ್ತಕ್ಕಂಥ ಚಟುವಟಿಕೆಗಳನ್ನು ಶಾಲೆಯಲ್ಲಿ ಆಯೋಜನೆ ಮಾಡಬೇಕಾಗತ್ತೆ. ಮೌಲ್ಯಮಾಪನ ಅಂತಕ್ಕಂಥದ್ದು ಬರೀ ಶೈಕ್ಷಣಿಕ ದೃಷ್ಟಿಯಲ್ಲಿ ಅಷ್ಟೇ ಅಲ್ಲ, ವಿದ್ಯಾರ್ಥಿಯ ಸರ್ವತೋಮುಖ ಅಭಿವೃದ್ಧಿಗೆ ಮಾಡ್ಬೋದಾಗಿರ್ತಕ್ಕಂಥ ಮೌಲ್ಯಮಾಪನ. ಹಾಗಾಗಿ ಅದರ ಮೂಲಕ ಪಡ್ಕೊಂಡಿರ್ತಕ್ಕಂಥ ಫಲಿತಾಂಶಗಳ ಆಧಾರದ ಮೇಲೆ ಯಾವ ಒಂದು ಕ್ಷೇತ್ರದಲ್ಲಿ ನಮ್ಮ ಶಾಲೆ ಉತ್ತಮವಾಗಿರ್ತಕ್ಕಂಥ ಚಟುವಟಿಕೆಗಳನ್ನು ಆಯೋಜನೆ ಮಾಡ್ತಿಲ್ಲ, ಆ ದೃಷ್ಟಿಕೋನದಲ್ಲಿ ವೈವಿಧ್ಯತೆಯಿಂದ ಕೂಡಿರ್ತಕ್ಕಂಥ ಶಾಲಾ ಚಟುವಟಿಕೆಗಳನ್ನು ಆಯೋಜನೆ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಇದರಿಂದ ಎಲ್ಲರ ವಿದ್ಯಾರ್ಥಿಗಳು ಭಾಗವಹಿಸಿ ಆ ದೃಷ್ಟಿನಲ್ಲಿ ಅವರ ಅಭಿವೃದ್ಧಿ ಆಗಲಿಕ್ಕೆ, ಎಲ್ಲ ದೃಷ್ಟಿನಲ್ಲಿ ಸರ್ವತೋಮುಖ ಅಂತಂದರೆ ಫಿಸಿಕಲ್ ಡೆವಲಪ್ಮೆಂಟ್ ಆಗಿರ್ಬೋದು, ಎಮೋಷ್ನಲ್ ಡೆವಲಪ್ಮೆಂಟು, ಕಲ್ಚರಲ್ ಡೆವಲಪ್ಮೆಂಟು, ಸ್ಪಿರಿಚುವಲ್ ಡೆವಲಪ್ಮೆಂಟ್ ಎಕ್ಸೆಟ್ರಾ, ಎಲ್ಲದಕ್ಕೂ ಈಗ ಖಂಡಿತವಾಗೂ ಬೇಕಾಗ್ತದೆ. ಆ ದೃಷ್ಟಿನಲ್ಲಿ ನಾವು ಎಲ್ಲ ಕಾರ್ಯಚಟುವಟಿಕೆಗಳನ್ನು ಆಯೋಜಿಸ್ಬೋದು. ನೆಕ್ಸ್ಟ್ ಫಾರ್ ಪ್ರೊಮೋಟಿಂಗ್ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್. ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಈಗಷ್ಟೇ ಹೇಳಿದೆ ನಿಮಗೆ, ಸ್ಕೂಲ್ ಆ್ಯಕ್ಟಿವಿಟೀಸಲ್ಲಿ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಪಾತ್ರನೂ ಬಹಳ ಇದೆ, ಬರೀ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಅಲ್ಲ. ಸೊ ದ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಆಲ್ಸೋ ಹೆಲ್ಪ್ಸ್ ಟು ಡೆವಲಪ್ ಆಲ್ರೌಂಡ್ ಡೆವಲಪ್ಮೆಂಟ್ ಆಫ್ ಅ ಸ್ಟೂಡೆಂಟ್ಸ್. ವಿತ್ ರಿಗಾರ್ಡಿಂಗ್ ಟು ದಟ್, ಸೊ ಯು ಕ್ಯಾನ್ ಆರ್ಗನೈಸ್ ಡಿಫರೆಂಟ್ ವೆರೈಟೀಸ್ ಆಫ್ ಆ್ಯಕ್ಟಿವಿಟೀಸ್. ಯಾಕೆಂದರೆ ಮಕ್ಕಳ ಪರ್ಫಾರ್ಮೆನ್ಸ್ ನೋಡಿದಾಗ ನಿಮಗೆ ಗೊತ್ತಾಗ್ತದೆ, ಎವ್ಯಾಲ್ಯೂಯೇಷನ್ ಮಾಡಿದಾಗ ಮಕ್ಕಳು ಯಾವ್ಯಾವುದರಲ್ಲಿ ಹಿಂದುಳಿದಿದ್ದಾರೆ, ಏನಾಗಿದೆ ಅನ್ನೋಂಥದ್ದನ್ನು ಪತ್ತೆ ಹಚ್ಬೋದು. ಯು ಕ್ಯಾನ್ ಚೆಕ್ಔಟ್ ಆಲ್ ದೋಸ್ ಥಿಂಗ್ ಥ್ರೂ ದ ಎವ್ಯಾಲ್ಯೂಯೇಷನ್, ಡಿಫ್ರೆಂಟ್ ಪ್ರೊಸೀಜರ್ಸ್ ಆ್ಯಂಡ್ ಟೆಕ್ನಿಕ್ಸ್, ನಾಟ್ ಓನ್ಲಿ ರಿಲೇಟೆಡ್ ಟು ದ ಅಕಾಡೆಮಿಕ್ ಅಚೀವ್ಮೆಂಟ್. ಹಾಗಾಗಿ ವಿಶೇಷವಾಗಿರ್ತಕ್ಕಂಥ ಸಹಪಠ್ಯ ಚಟುವಟಿಕೆಗಳನ್ನು ಕೂಡ ಖಂಡಿತವಾಗೂ ನೀವು ಆಯೋಜನೆಯನ್ನು ಮಾಡಬಹುದು. ಸೊ ಇದಿಷ್ಟು ಪ್ರೊಸೀಜರ್ ಆಫ್ ಎವ್ಯಾಲ್ಯೂಯೇಷನ್. ಇಲ್ಲಿವರೆಗೂ ನಾವು ಮೌಲ್ಯಮಾಪನ ಅನ್ನೋಂಥದ್ದನ್ನು ಇಂದಿನ ವಿಡಿಯೋದಲ್ಲಿ ನೋಡಿದ್ವಿ. ಇವತ್ತು ಅದರ ಪ್ರೊಸೀಜರನ್ನು ನೋಡಿದ್ವಿ ಮತ್ತು ಒಳ್ಳೆಯ ಮೌಲ್ಯಮಾಪನದ ಗುಣಲಕ್ಷಣಗಳು ಏನು ಅನ್ನೋಂಥದ್ದನ್ನು ಬಗ್ಗೆ ಚರ್ಚೆ ಮಾಡಿದ್ವಿ. ಥ್ಯಾಂಕ್ ಯು.